ಕುಡಿಯುವ ನೀರಿನ ಕೆರೆಯಲ್ಲಿ ತ್ಯಾಜ್ಯ ವಸ್ತುಗಳ ಸಂಗ್ರಹ, ವರದಿ ಪ್ರಸಾರ ಹಿನ್ನೆಲೆ ಶಾಸಕರು ಮತ್ತು ಸಚಿವರು ಭೇಟಿ. ಮೌಳಿನಗರದ ಕಾತರ್ಕಿ ರಸ್ತೆಯಲ್ಲಿರುವ ರಬ್ಬಣಕಲ್ ಕುಡಿಯುವ ನೀರಿನ ಕೆರೆಯಲ್ಲಿ ಬೇಸಿಗೆ ಹಿನ್ನೆಲೆ ಎಡೆದಂಡೆ ಕಾಲುವೆ ಮೂಲಕ ಸಂಗ್ರಹ ಮಾಡುತ್ತಿರುವ ನೀರಿನಲ್ಲಿ ಆಸ್ಪತ್ರೆಯ ತ್ಯಾಜ್ಯ ಮತ್ತು ಮನೆಯ ತ್ಯಾಜ್ಯಗಳ ಸಂಗ್ರಹವಾಗುತ್ತಿದ್ದನ್ನ ಬಿಜೆಪಿ ಕಾರ್ಯಕರ್ತರು ಜನಪರವಾಗಿ ಜನರ ಪ್ರಾಣ ಹಾನಿ ದೃಷ್ಟಿಯಿಂದ ಖಂಡಿಸಿದ್ದರು. ವರದಿ ಪ್ರಸಾರದ ಹಿನ್ನೆಲೆ ಮಾನ್ಯ ಶಾಸಕರು, ಅಂಪಾಯ ನಾಯಕರು ಮತ್ತು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್.ಎಸ್. ಬೋಸರಾಜ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆ ಅವರೊಂದಿಗೆ ಭೇಟಿ ನೀಡಿ ನಗರದ ಜನತೆಗೆ ಯಾವುದೇ ತರಹದ ತೊಂದರೆ ಆಗದ ರೀತಿಯಲ್ಲಿ ನೀರು ಸರಬರಾಜು ಮಾಡುವಂತೆ ಕಟ್ಟುನಿಟ್ಟಿನ ಸೂಚನೆಯ ಜೊತೆಗೆ ಎಲ್ಲಿ ಕೂಡ ನೀರು ಪೋಲಾಗದಂತೆ ಎಚ್ಚರಿಕೆಯನ್ನ ನೀಡಿದರು. ಈಗಾಗಲೇ ನೀರು 6.2 ಮೀಟರ್ ನೀರನ್ನು ಸಂಗ್ರಹ ಮಾಡಲಾಗಿದೆ. ಸಂಪೂರ್ಣವಾಗಿ ತುಂಬಲು 9 ಮೀಟರ್ ವರೆಗೆ ನೀರು ಸಂಗ್ರಹ ಮಾಡಲು ಸಚಿವರು ಮತ್ತು ಶಾಸಕರು ಸೂಚಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ಪುರಸಭೆ ಸಿಬ್ಬಂದಿಗಳು ಇದ್ದರು.